ನೋವು ನಮ್ಮ ಫುಲ್ ಫ್ಯಾಮಿಲಿಗೆ ಏನಿದೆ ಅಂದರೆ ಅವ್ರು ಸತ್ರು ಕೂಡ ನಾವು ಬಂದು ನೋಡೋದಕ್ಕಾಗಲಿಲ್ಲ. ಸೊ ಕೊರೋನಾ ಟೈಮಿಂದಾಗಿ ಕರಿತಾ ಇದ್ದಾರೆ, ನಾನು ಅಲ್ಲೇ ಹೋಗ್ತೇನೆ, ನನ್ನ ಅಲ್ಲೇ ಇದನ್ನು ಮಾಡ್ರಿ ಅಂತ ಅಂದು ಅಜ್ಜ ಅಜ್ಜಿ ಇದೇ ಕಾರಣಕ್ಕೆ ಅವರು ತುಂಬ ಫೀಲ್ ಆಗ್ತಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಸುಮಾರಷ್ಟು ವ್ಲಾಗ್ನ ಮಾಡಿದ್ದೀನಿ, ಸುಮಾರಷ್ಟು ವಿಡಿಯೋಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ಸುಮಾರಷ್ಟು ವಿಷಯಗಳನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಆದರೆ ಇವತ್ತು ನಾನು ಮಾಡ್ತಾ ಇರುವಂಥ ವಿಡಿಯೋ ಬಂದು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸೋದನ್ನು ನೋಡಿದ್ದೀವಿ, ಅಥವಾ ತಂದೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದನ್ನು ಕೂಡ ನೋಡಿದ್ದೀವಿ. ಆದರೆ ಇಲ್ಲೊಬ್ಬರು ತಂದೆಗೋಸ್ಕರ, ತಂದೆ ಪ್ರೀತಿಗೋಸ್ಕರ ಒಂದು ಅದ್ಭುತವಾದಂತಹ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಲ್ಲಿ ನೋಡಬಹುದು. ಅದರ ಒಳಗಡೆ ಏನಿದೆ, ದೇವಸ್ಥಾನದ ಒಳಗಡೆ ಏನಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಅಷ್ಟೇ ಅಲ್ಲ, ಆ ತಂದೆ ಮಗ ಯಾರು ಅನ್ನೋದನ್ನು ಕೂಡ ತೋರಿಸ್ತೀನಿ. ತಂದೆ ಇವಾಗಿಲ್ಲ, ಆದರೆ ಅವ್ರ ಮಗ ಇದ್ದಾರೆ. ಯಾಕೆ ಅವರಿಗೆ ಈ ಥರ ಒಂದು ಇಂಟೆನ್ಷನ್ ಬಂತು ಕಟ್ಟಿಸ್ಬೇಕು ಅನ್ನೋದನ್ನು ನಾನು ಅವ್ರನ್ನೇ ಕೇಳಿ ತಿಳ್ಕೊತೀನಿ. ನಿಜವಾಗ್ಲೂ ಇವರು ನನಗೂ ಕೂಡ ಗೊತ್ತು. ಯಾಕೆಂದರೆ ನನ್ನ ಅಕ್ಕ ಏನಿದ್ದಾರೆ, ಸೆಕೆಂಡ್ ಸಿಸ್ಟರು, ಎರಡನೇ ಅಕ್ಕ, ಅವರ ಹಸ್ಬೆಂಡ್ ಅಪ್ಪನೇ. ನಾವು ಕೂಡ ಅಷ್ಟೇ ಅವರಿಗೆ ಮಾವ ಅಂತನೋ ಅಥವಾ ಬೇರೆ ಯಾವುದೇ ಹೆಸರಿಂದ ಕರಿತಾ ಇರಲಿಲ್ಲ, ಅಪ್ಪಾಜಿ ಅಂತಲೇ ಕರಿತಾ ಇದ್ವಿ. ಅಷ್ಟೊಂದು ಪ್ರೀತಿ ಹಂಚಿದಂತಹ ವ್ಯಕ್ತಿ ಅವರು. ನಾನು ಹೇಳಿದೆ ವಿಡಿಯೋದಲ್ಲಿ ಇಷ್ಟೊತ್ತು, ತಂದೆಗೋಸ್ಕರ ಮಗ ದೇವಸ್ಥಾನ ಕಟ್ಟಿದ್ದಾರೆ, ಅಷ್ಟೊಂದು ಅದ್ಭುತ ಪ್ರೀತಿ ಅವರದ್ದು ಅಂತ ಹೇಳಿ. ಸೊ ಅವರೇ ಇವರು, ನಮ್ಮ ಮಾವ. ಹೇಳ್ಬೇಕು ಅಂದ್ರೆ ನನ್ನ ಎರಡನೇ ಅಕ್ಕನ ಹಸ್ಬೆಂಡು. ನಮ್ಗೆ ಅವ್ರು ಅಷ್ಟೇ ಅಲ್ಲ, ಅವ್ರನ್ನೂ ಕೂಡ ನಾವು ಅಪ್ಪಾಜಿ ಅಂತ ಇದ್ವಿ. ಇವರು ನಮ್ಗೆ ತಂದೆ ಸ್ಥಾನನೇ ತುಂಬಿರೋದು. ಮಾಮ, ನಿಮ್ಗೆ ಅಪ್ಪಾಜಿ ಬಗ್ಗೆ ಎಷ್ಟು ಒಲವು ಇತ್ತು, ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನ ನಾನು ನೋಡಿದ್ದೀನಿ. ಇಷ್ಟು ದೊಡ್ಡವರಾದ್ರೂ ಕೂಡ ನೀವು ಎಲ್ಲದಕ್ಕೂ ಕೂಡ ಅವರನ್ನೇ ಪರ್ಮಿಷನ್ ಕೇಳ್ತಾ ಇದ್ರಿ, ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹಂಚ್ಕೊತಾ ಇದ್ರಿ. ಯಾವ್ದಾದ್ರು ಒಂದ್ ಮಗು ಸ್ಕೂಲಿಂದ ಬಂದು ಅಪ್ಪನ ಹತ್ರ ಯಾವ ರೀತಿ ವಿಷಯನ ಹಂಚ್ಕೊಳ್ಳುತ್ತೋ, ಸ್ಕೂಲಲ್ಲಿ ಏನಾಗಿದೆ ಅಂತ, ಅದೇ ರೀತಿ ನೀವು ಹೊರಗಡೆ ಹೋಗಿ ಏನೇ ಕೆಲಸ ಮಾಡ್ಕೊಂಡ್ರು ಅವ್ರ ಹತ್ರ ಶೇರ್ ಮಾಡ್ಕೊತಾ ಇದ್ರಿ. ಸೊ ನಾನ್ ನೋಡಿದೀನಿ, ನಿಮ್ಗೆ ಯಾಕೆ ಬಂತು ಈ ತರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ, ನಿಮ್ ಮನ್ಸಿಗೆ ಯಾಕೆ ಅನಿಸ್ತು? ಅವರು ತಂದೆ ಅಷ್ಟೇ ಅಲ್ಲ, ನಮಗೆ ದೇವರಿದ್ದಂಗೆ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನಮಗಿರ್ಲಿಲ್ಲ, ಈಗೂ ಇಲ್ಲ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ. ಅವ್ರನ್ನ ಕೊರೋನಾದಲ್ಲಿ ಅನಿವಾರ್ಯವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಕರ್ಕೊಂಡು ಹೋಗಿ ಅವರು ಹುಷಾರಿದ್ದವ್ರನ್ನ ಬೈ ಮಿಸ್ಟೇಕ್ ನಾವು ಕಳ್ಕೊಳ್ಬೇಕಾಯ್ತು. ಅವ್ರನ್ನ ಕಳ್ಕೊಂಡ್ವಿ. ಅವರು ಹೋಗೋಕ್ಕಿಂತ ಮೊದಲು ನಮ್ಗೆ ಹೇಳಿದ್ರು, ಇಲ್ಲ ನನಗೆ ಒಂದು ಆಸೆ ಐತ್ರಿ ಅಪ್ಪಾಜಿ, ನೀವು ನನ್ನ ಜೊತೆಗೆ ಇರ್ಬೇಕು, ನಾನು ಇರಲ್ಲಿವ್ರಿಗೆ ಅಂತ ಕೇಳಿದೆ ಅವ್ರಿಗೆ. ಆಯ್ತು ಇರ್ತೇನೆ ಅಂತ ನನಗೆ ಮಾತು ಕೊಟ್ಟರು ಅವರು. ಅದೇ ರೀತಿ ಅವ್ರು ನನ್ನ ಜೊತೆಗೆ ಇದ್ದಾರೆ ಇವಾಗ. ಹಂಗಾಗಿ ಅವ್ರನ್ನ ನಾನು ಬಿಟ್ಟು ಬದುಕಕ್ಕಾಗಲ್ಲ, ನನಗೆ ದೇವಕ್ಕಿಂತ ಹೆಚ್ಚು. 2020ರಲ್ಲಿ ಅವ್ರು ಸತ್ತಾಗ, ನಾವು 21ರಲ್ಲಿ ಅವ್ರು ತೀರ್ಕೊಂಡಾಗ ನಿಜವಾಗ್ಲೂ ನಮ್ಮ ಮಾಮ ಇಷ್ಟು ಸಫರ್ ಆಗಿದ್ರು ಅಂದ್ರೆ ನಮ್ಗೆ ನೋಡಿದಾಗ ಏನ್ ಇಷ್ಟೊಂದು ಪ್ರೀತಿ ಇದೆಯಲ್ಲ ಇವರಿಗೆ, ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದಾರೆ ಇವರು. ಅಷ್ಟೊಂದು ಹೆಲ್ತ್ ಅಲ್ಲೂ ಅಷ್ಟೇ ಅಪ್ಸೆಟ್ ಆಗಿದ್ರು, ಯಾರ ಜೊತೆಗೂ ಮಾತಾಡ್ತಾ ಇರ್ಲಿಲ್ಲ. ಇಷ್ಟು ದೊಡ್ಡವರಾದ್ರೂ ಕೂಡ ಇವ್ರಿಗೆ ಯಾಕೆ ಇಷ್ಟೊಂದಿದೆ. ಈ ಚಿಕ್ಕ ಮಕ್ಳು ಕಾಮನ್ ಆಗಿ ಹಚ್ಕೊಳ್ಳೋದು ಸಾಮಾನ್ಯ, ಆದ್ರೆ ಇವ್ರು ಎಷ್ಟು ಹಚ್ಕೊಂಡಿದ್ರು ಅಂದ್ರೆ ಅವ್ರ ತಂದೆನ. ಅವ್ರು ಹೋದ್ಮೇಲೆ ತುಂಬಾ ಕಷ್ಟಪಟ್ರು ಅವ್ರನ್ನ. ಇವಾಗ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ನೀವು ಈಗ ನೋಡ್ತಾ ಇರುವಂತಹ ವ್ಯಕ್ತಿನೇ ಬೇರೆ, ಅವಾಗ ಅವ್ರು ತೀರ್ಕೊಂಡಾಗ ನೋಡಿರುವಂತಹ ವ್ಯಕ್ತಿನೇ ಬೇರೆ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಆ ಒಂದು ವಿಷಯದಿಂದ ಹೊರಗೆ ಬಂದಿದ್ದಾರೆ. ಈಗೂ ಪೂರ್ತಿಯಾಗಿ ಬಂದಿಲ್ಲ ಅವರು, ಆದ್ರೂ ಇವಾಗ ಕಂಪೇರ್ ಮಾಡಿದ್ರೆ 5 year ಅಲ್ಲಿ ಸ್ವಲ್ಪ ಆಸೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ನೋಡಿ, ದೇವಸ್ಥಾನ ಇಲ್ಲಿ ಇರುವಂತಹ ವ್ಯಕ್ತಿನೇ ಇವರೇ ತೀರ್ಕೊಂಡಿರೋದು. ಹೆಸರೆಲ್ಲ ತೋರಿಸಿ, ಆಮೇಲೆ ಹಂಗೆ ದೇವಸ್ಥಾನ ಒಳಗಡೆ ದೇವಸ್ಥಾನ ಹತ್ರ. ಇಲ್ಲಿ ನೋಡಿ, ಇಲ್ಲೇ ಇರುವಂತದ್ದು ದೇವಸ್ಥಾನ. ಈಶ್ವರ ಲಿಂಗು ಮತ್ತೆ ಬಸವಣ್ಣ ಇರುವಂತದ್ದು. ಈ ಈಶ್ವರ ಲಿಂಗು ಏನಿದೆ, ಇಲ್ಲೇ ಅಪ್ಪಾಜಿ ಅವ್ರನ್ನ ಸಮಾಧಿ ಮಾಡಿರೋದು. ಹಾಗಾಗಿ ಇಲ್ಲೇನೆ ಅವ್ರ ಹೆಸರು ಈಶ್ವರಯ್ಯ ಆಗಿರೋದ್ರಿಂದ ಈಶ್ವರನ ರೂಪದಲ್ಲೇ ಅವ್ರ ತಂದೆಯನ್ನ ನೋಡ್ತಿರುವಂತದ್ದು. ಅವರೇ ಹೇಳಿದ್ರು, ನಮ್ ಬರೀ ತಂದೆ ಅಲ್ಲ, ಅವರು ನನ್ಗೆ ದೇವ್ರು ಅಂತ. ಹಾಗಾಗಿ ದೇವರನ್ನೇ
ಮೂರ್ತಿಯಾಗಿ ರೂಪಿಸಿ ಅವರನ್ನ ದೇವ್ರ ರೂಪದಲ್ಲಿ ಪೂಜೆ ಮಾಡ್ತಾರೆ. ಪ್ರತಿ ದಿನಾನು ಪೂಜೆ ಮಾಡ್ತಾರೆ. ಒಂದು ದೇವಸ್ಥಾನ ಏನಿದೆ ಇವಾಗ ಏನು ನೋಡಿದ್ರೆ ಅದನ್ನ ಇನ್ನೂ ತುಂಬ ದೊಡ್ಡದಾಗಿ ಕಟ್ಟಿಸ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಆದರೆ ಇದು ಮೇನ್ ರೋಡ್ ಆಗಿರೋದ್ರಿಂದ, ನಿಮಗೆ ಅಲ್ಲಿ ರೋಡ್ ಕಾಣಿಸ್ತಾ ಇರ್ಬೋದು, ಮೇನ್ ರೋಡ್ ಆಗಿರೋದ್ರಿಂದ ರೋಡ್ ಎಲ್ಲ ಇನ್ನೂ ಅಗಲ ಆಗುತ್ತೆ, ದೇವಸ್ಥಾನ ಕಟ್ಟಿದ್ರು ಕೂಡ ಅದನ್ನು ಡೆಮಾಲಿಷ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಈ ರೀತಿ ಕಟ್ಟಿಸಿದ್ರು. ನಮ್ಮ ಮಾವನವರು ಎಷ್ಟು ಹುಚ್ಚರಾಗಿದ್ರು ಅಂದರೆ ಕೇಳಿದವರಿಗೆ ಇದು ಶಾಕ್ ಅನಿಸ್ಬೋದು. ಅಪ್ಪಾಜಿಯವರು ತೀರ್ಕೊಂಡ್ಮೇಲೆ, ಅಂದರೆ ಇವ್ರ ತಂದೆ, ನಾವು ಕೂಡ ಅಪ್ಪಾಜಿ ಅಂತಲೇ ಕರಿತಾ ಇದ್ವಿ, ಅವರು ತೀರ್ಕೊಂಡ್ಮೇಲೆ ಅದೇನು ನಾವು ಸಮಾಧಿ ಮಾಡಿರ್ತೀವಲ್ಲ ಅದನ್ನೆಲ್ಲ ತೆಗೆದು ಅವ್ರ ತಲೆ ಕಾಣೋವರೆಗೂ ಪೂರ್ತಿಯಾಗಿ ಗುಂಡಿ ತೆಗೆದು ಆ ತಲೆನ ಡೈಲಿ ಪೂಜೆ ಮಾಡ್ತಾಯಿದ್ರು. ಸುಮಾರಷ್ಟು ಜನ ಅದು ಹಾಳಾಗಿರುತ್ತೆ ಹಂಗಾಗಿರುತ್ತೆ ಅಂದ್ಕೊತಿದ್ದೀರಾ, ಆದರೆ ಅದು ಏನೂ ಆಗಿರಲಿಲ್ಲ, ನಿಜವಾಗ್ಲೂ ತಲೆ ಹಾಗೆ ಇತ್ತು. ಅದನ್ನು ಪ್ರತಿದಿನ ಎಷ್ಟು ತಿಂಗಳು ಪೂಜೆ ಮಾಡಿದ್ರಿ? 4 ತಿಂಗಳು ಅದನ್ನು ಪೂಜೆ ಮಾಡಿದ್ರು ಆ ತಲೆನೇ. ಆಮೇಲೆ ಎಲ್ಲರೂ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವು ಆ ಥರ ಸಮಾಧಿ ಮಾಡಿರೋದನ್ನು ತೆಗಿಬಾರ್ದು, ಆ ಥರ ತೆಗೆದ್ರೆ ಅವ್ರಿಗೆ ಶಾಂತಿ ಸಿಗಲ್ಲ ಹಿಂಗೆ ಅಂತ ಹೇಳಿದ ಮೇಲೆ ಅದನ್ನು ಪೂರ್ತಿಯಾಗಿ ಕಟ್ಟಿ ಈ ಥರ ಈಶ್ವರ ಮತ್ತು ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ರು. ಬೇರೆ ರಾಜ್ಯದಿಂದ ಸ್ಫಟಿಕಲಿಂಗನ ಆರ್ಡ್ರ್ ಕೂಡ ಮಾಡಿದರು, ಆದರೆ ರೋಡ್ ಬರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಇಲ್ಲಿರುವಂತಹ ಲಿಂಗು ಮತ್ತು ಬಸವಣ್ಣನೇ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜೆ ಮಾಡ್ತಾರೆ. ಯಾವುದೇ ಊರಿಗೆ ಹೋಗಲಿ ಅವರಿಗೆ ಏನೋ ಗೊತ್ತಿಲ್ಲ, ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಸಮಾಧಾನ ಅನ್ನೋ ಥರ. ನಮ್ಮ ಊರಿಗೆ ಬಂದರೂ ಅಷ್ಟೇ ನಿಯರೆಸ್ಟು, ಸೊ ಅಮ್ಮನ ಮನೆ ಕೂಡ ಅಲ್ಲಿದ್ದರೂ ಕೂಡ ಬಂದು ಅವರು ಹಬ್ಬಗಳಲ್ಲಿ ಪ್ರತಿದಿನವೂ ಅಷ್ಟೇ ಪೂಜೆ ಮಾಡಿದ್ರೆ ಸೊ ಅವ್ರಿಗೆ ಅಪ್ಪ ನನ್ನ ಜೊತೆಗಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ನಾನು ಮನೇಲೂ ಸುಮಾರಷ್ಟು ವಿಷಯಗಳನ್ನು ಗಮನಿಸಿದೆ. ಇವರಷ್ಟೇ ಅಲ್ಲದೆ ಇವರ ಒಂದು ಫ್ಯಾಮಿಲಿಯವರು, ಅಂದರೆ ಅಪ್ಪಾಜಿ ಅಂತ ಏನಂತೀವಿ, ಅವರ ಅಣ್ಣ ತಮ್ಮಂದಿರು ಕೂಡ ಅಷ್ಟೇ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು. ಇತ್ತೀಚೆಗೆ ನಡೆದಂತಹ ದಸರಾ ಹಬ್ಬದಲ್ಲಿ ಪ್ರತಿಯೊಬ್ಬರು ಇವರಿಗೆ ಬನ್ನಿಯನ್ನು ಕೊಡೋದು ಅಷ್ಟೇ ಅಲ್ಲದೆ ಅವ್ರ ಫೋಟೋಗೂ ಕೂಡ ಬನ್ನಿಯನ್ನು ಇಟ್ಟು ನಮಸ್ಕಾರ ಮಾಡ್ತಾಯಿದ್ರು. ಈಗಲೂ ಕೂಡ ಅಷ್ಟೇ ಪ್ರೀತಿ ಬಾಂಧವ್ಯನ ಯಾಕೆ ಉಳಿಸ್ಕೊಂಡಿದ್ದಾರೆ ಅಂದರೆ ಅವರು ಅಂಥ ವ್ಯಕ್ತಿ ಆಗಿದ್ರು. ಈಶ್ವರಯ್ಯ ಅಂತ ಏನಿದ್ದಾರೆ, ಅಪ್ಪಾಜಿಯವರು ಏನಿದ್ದಾರೆ, ಅಷ್ಟು ಜೆನ್ಯೂನ್ ವ್ಯಕ್ತಿ, ತುಂಬ ಸರಳ ವ್ಯಕ್ತಿ. ಯಾವತ್ತೂ ಕೂಡ ಅಷ್ಟೇ ಆಡಂಬರದ ಜೀವನವನ್ನು ನಡೆಸಿದವರಲ್ಲ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ನಾನು ಇಲ್ಲೇ ಇದ್ದೆ. ಸೊ ಲಾಸ್ಟ್ ಡೆಲಿವರಿವರೆಗೂ ಅಷ್ಟೇ ನಾನು ಇಲ್ಲೇ ಇದ್ದೀನಿ. ಯಾವಾಗಲೂ ಅಷ್ಟೇ ತುಂಬ ಕೇರ್ ಮಾಡಿದ್ರು. ಸೊ ನನ್ನ ಡೆಲಿವರಿ ಆಗಿ ಒಂದು 2 ಮಂತ್ಗೆ, ನನ್ನ ಮಗ ಹುಟ್ಟಿದ ಮೇಲೆ ಒಂದು 2 ಮಂತ್ಗೆ ನಾವು ಅವರನ್ನು ಕಳ್ಕೊಂಡ್ವಿ. ಇನ್ನೊಂದು ನೋವು ನಮ್ಮ ಫುಲ್ ಫ್ಯಾಮಿಲಿಗೆ ಏನಿದೆ ಅಂದರೆ, ಅವ್ರು ಸತ್ರು ಕೂಡ ನಾವು ಬಂದು ನೋಡೋದಕ್ಕಾಗಲಿಲ್ಲ. ಸೊ ಕೊರೋನಾ ಟೈಮಿಂದಾಗಿ ಕೊರೋನಾ ಇದ್ದಿದ್ದರಿಂದ ಅವರನ್ನು ಯಾರೂ ನೋಡೋಕ್ಕಾಗಲಿಲ್ಲ. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಏನೇ ಜನ ಜಾಸ್ತಿ ಸೇರಿದ್ರೆ ಅವ್ರಿಗೆ ಜಾಸ್ತಿ ಏನು ಮಾಡೋ ಹಂಗಿರಲಿಲ್ಲ, ಆಡಂಬರದ ಜೀವನ ಅಂದ್ರೇ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಅನಿಸುತ್ತೆ ಅವರು ಸತ್ತಾಗೂ ಕೂಡ ಜಾಸ್ತಿ ಜನ, ಅವ್ರು ತುಂಬ ಅಂದರೆ ತುಂಬ ಜನ ಇದ್ದಾರೆ, ತುಂಬ ಜನನ ಗಳಿಸ್ಕೊಂಡಿದ್ದಾರೆ. ಅವ್ರ ವ್ಯಕ್ತಿತ್ವ ಅಂಥದ್ದು, ಅದಕ್ಕೋಸ್ಕರ. ಆದರೆ ಆ ಸಮಯದಲ್ಲಿ ಯಾರಿಗೂ ಬರೋದಕ್ಕಾಗಲಿಲ್ಲ. ಅದಾದಮೇಲೆ ತುಂಬ ಜನ ಬಂದಿದ್ದಾರೆ. ಬಟ್ ಕೊರೋನಾ ಅನ್ನೋದ್ರಿಂದ ಬೇರೆ ಊರುಗಳಿಂದ ಬರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಬಸ್ಗಳು, ವೆಹಿಕಲ್ಸು ಎಲ್ಲ ಸ್ಟಾಪ್ ಇತ್ತು ಆ ಟೈಮಲ್ಲಿ. ಎಲ್ಲರಿಗೂ ಕೂಡ ಒಂದು ಭಯ ಇತ್ತು, ಈ ಕಾಯಿಲೆ ಬಂದರೆ ಸತ್ತೋಗ್ಬಿಡ್ತಾರೆ ಹೀಗೆ ಅಂತ ಹೇಳಿ. ಹಂಗಾಗಿ ಆ ಟೈಮಲ್ಲಿ ಯಾರಿಗೂ ಕೂಡ ಬರೋದಕ್ಕೂ ಕೂಡ ಆಗಲಿಲ್ಲ. ಆ ಒಂದು ನೋವು ಇವಾಗಲೂ ಕೂಡ ಎಲ್ಲರಿಗೂ ಕಾಡುತ್ತೆ. ನೀವು ನೋಡ್ಬೋದು ಈಶ್ವರ ಮತ್ತು ಬಸವಣ್ಣ. ಸೊ ಇಂಥವರು ಕೂಡ ಈ ಕಾಲದಲ್ಲಿ ಇದ್ದಾರಾ ಅಂತ ಅನಿಸುತ್ತೆ. ನನಗೆ ಈ ವಿಡಿಯೋನ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿಗೆ ಬರೋದಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಸಮಯ ಸಿಕ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮ್ಮ ಮತ್ತೇನಾದರೂ ಹೇಳೋದಿದೆಯಾ ನೀವು? ಏನೂ ಇಲ್ಲ. ಅವರದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದರು, ಸೈನ್ಸ್ ಮ್ಯಾಥಮೆಟಿಕ್ಸ್ ಟೀಚಿಂಗ್ ಮಾಡ್ತಾಯಿದ್ರು. ಒಳ್ಳೆ ಟೀಚರು, ಒಳ್ಳೆ ವಿದ್ಯಾರ್ಥಿಗಳನ್ನ ಗಳಿಸ್ಕೊಂಡಿದ್ರು. ಅವ್ರ ವಿದ್ಯಾರ್ಥಿಗಳೀಗ ಹೊರದೇಶದಲ್ಲಿದ್ದಾರೆ, ಹೊರ ರಾಜ್ಯದಲ್ಲಿದ್ದಾರೆ. ನಮ್ಮ ರಾಜ್ಯ ತುಂಬ ಟೀಚರ್ಸ್ ಆಗಿದ್ದಾರೆ, ಇಂಜಿನಿಯರ್ಸು, ಡಾಕ್ಟರ್ಸು, ವಕೀಲರು, ಒಳ್ಳೆ ಉದ್ಯಮ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಒಳ್ಳೆ ಪರಿಣಿತರಾಗಿದ್ದಾರೆ. ಇಂಥ ಒಂದು ಗುರುಗಳನ್ನ ಕಳ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಈಗ 4.5 ವರ್ಷ ಆದರೂ ಇನ್ನೂ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಎಷ್ಟು ವರ್ಷ ಮಾಮ? 72 ಇಯರ್ ಆದಾಗ ತೀರ್ಕೊಂಡಿರೋದು.
ಇವಾಗಲೂ ಕೂಡ ಅವ್ರ ಜೊತೆ ಕಲ್ತಿರೋಂಥ ವ್ಯಕ್ತಿಗಳು ಸುಮ್ಮನೆ ಅಥವಾ ವಿಡಿಯೋದಲ್ಲಿ ಹೇಳೋದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಸುಮಾರಷ್ಟು ಜನ ಅಷ್ಟೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಅಲ್ಲಿ ಅವರು ಹಾವೇರಿ ಡಿಸ್ಟಿಕ್ಕಲ್ಲಿ ಅವರು ಏನೋ ಅವರ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡಿದವರು. ಇವಾಗಲೂ ಅವರ ಒಂದು ವಿದ್ಯಾರ್ಥಿಗಳು ಇವರಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರ ಮಗ ಯಾಕೆ ಹೇಳಿ, ಅವರು ಅಷ್ಟೊಂದು ಹೆಸರು ತಗೊಂಡಿದ್ರು, ಅದಕ್ಕೋಸ್ಕರ ಇವರು ಹಾಗೆ ಇದ್ದಾರೆ ಹೇಳಬೇಕು ಅಂತಂದರೆ. ಅದಕ್ಕೋಸ್ಕರ ಎಲ್ಲರೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ತುಂಬ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಗುರುವಂದನ ಅದು ಇದು ಪ್ರೋಗ್ರಾಮ್ ಮಾಡಿದಾಗಲೂ ಅಷ್ಟೇ ಅವರ ಬದಲಾಗಿ ಅಂದರೆ ಇವ್ರ ತಂದೆ ಇಲ್ಲದೆ ಇರೋದ್ರಿಂದ ಇವರನ್ನು ಕರೆದು ಅಲ್ಲಿ ಸನ್ಮಾನ ಕೂಡ ಮಾಡ್ತಾರೆ. ಗುರುವಂದನ ಕಾರ್ಯಕ್ರಮಗಳನ್ನು ಮಾಡಿದಾಗ ಪ್ರತಿ ಸಲನೂ ಅಷ್ಟೇ ಇದ್ದ ವ್ಯಕ್ತಿಗಳನ್ನೇ ನೆನ್ಪು ಮಾಡ್ಕೊಳ್ಳೋದು ಕಷ್ಟ, ಅಂಥದ್ರಲ್ಲಿ ಸತ್ ವ್ಯಕ್ತಿಗಳನ್ನು ನೆನ್ಪು ಮಾಡ್ಕೊಂಡು ಕರೀತಾರೆ ಅಂದರೆ ಇದರಲ್ಲೇ ನಿಮಗೆ ಗೊತ್ತಾಗಬೇಕು ಅವರು ಎಂಥ ದೊಡ್ಡ ವ್ಯಕ್ತಿ ಅಂತ ಹೇಳಿ. ಮಾಸ್ಟರ್ ಆದ್ಮೇಲೆ ಅವ್ರ ಅಣ್ಣ ತಮ್ಮಗಳು ಅಂದ್ರೆ ತಮ್ಮದೇರು 7 ಜನ ಅಣ್ಣ ತಮ್ಮಗಳು, ಆಮೇಲೆ 4 ಜನ ಅಕ್ಕಂಗಿಯರು, ಎಲ್ಲರದು ಜವಾಬ್ದಾರಿ ಅವರೇ ತಗೊಂಡಿದ್ರು. ಅವ್ರು ಹಿರಿಯರಾಗಿರೋದ್ರಿಂದ ಅವ್ರು 2ನೇದವರಾಗಿದ್ರು. ಆದ್ರೂ ಕೂಡ ಎಲ್ಲದ್ರ ಜವಾಬ್ದಾರಿ ತಗೊಂಡು ಎಲ್ಲರಿಗೂ ತಮ್ಮ ತಂಗಿದರಿಗೆ ಓದಿಸೋದು, ಅವ್ರ ಮದುವೆ ಮುಂದೆ ಪ್ರತಿಯೊಂದು ಮಾಡೋದು ಎಲ್ಲದೂ ಮಾಡಿದ್ದಾರೆ. ಅವರು ತಮ್ಮಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರು ತಮಗೆ ಬಂದಿರ್ತಕ್ಕಂಥ ಆಸ್ತಿನೂ ಏನೂ ಬೇಡ ನನಗೆ, ನಮ್ಮ ತಮ್ಮಗಳು ಚೆನ್ನಾಗಿರ್ಲಿಂದ ಬಿಟ್ಟಿದ್ದಾರೆ ಅಷ್ಟೇ. ಅವ್ರ ತಮ್ಮಗಳು ಅವ್ರ ತಂಗಿದಾರೆ ಪ್ರತಿಯೊಬ್ಬರು ಎಲ್ಲರೂ ನಮ್ಮ ಅಪ್ಪಾಜಿ ಮೇಲೆ ಅಷ್ಟೇ ಪ್ರೀತಿ ಇದ್ರು, ಈಗಾದ್ರೂ ಅಷ್ಟೇ ಪ್ರೀತಿ ಇದಾರೆ, ಅಷ್ಟೇ ಗೌರವವನ್ನು ಕೊಡ್ತಾ ಇದಾರೆ. ಅದೇ ಒಂದು ಪ್ರೀತಿ ಬಾಂಧವ್ಯ ನಾವು ಇಟ್ಕೊಂಡು ಹೊರಟಿದ್ದೇವೆ. ಅವ್ರನ್ನ ಮರೆಯೋಕ್ಕೆ ಯಾವತ್ತೂ ಆಗಲ್ಲ. ನಾವು ಇರಲ್ಲಿವರೆಗೂ ಅವ್ರು ನನ್ನ ಜೊತೆಗಿರ್ತಾರೆ. ನಾನೀಗ ವಿಡಿಯೋದಲ್ಲಿ ಏನು ಹೇಳಿದೆ ಅಪ್ಪಾಜಿಯವರು ಅಂತ, ಅವರ ಮಗ ಇವರು. ಅದಾದ ಮೇಲೆ ಅಪ್ಪಾಜಿಯವರು ಅಂತ ಏನು ಕರಿತೀವಿ, ಇವರ ತಂದೆ ತಾಯಿ ಇವರು ಅಂದರೆ ಅಜ್ಜ ಅಜ್ಜಿ, ನಮ್ಮ ಮಾವನ ಅಜ್ಜ ಅಜ್ಜಿ ಅವರ ಪಕ್ಕದಲ್ಲೇ ಅವರ ಒಂದು ದೇವಸ್ಥಾನವನ್ನು ಕಟ್ಟಿರುವಂಥದ್ದು. ಅವ್ರು ಅನ್ಕೊಂತಿದ್ರಂತೆ, ಹೌದಮ್ಮಮ್ಮ, ಅವ್ರು ಅಂದಿದ್ರ ಅಪ್ಪ ಅಮ್ಮನ ಪಕ್ಕದಲ್ಲೇ ಇರಬೇಕು, ಆಸ್ಪತ್ರೆಯಲ್ಲಿ ಇದೆ ಮಾತಾ ಹೇಳಿದ್ದವರು. ಅವರಿಗೆ ಕೊನೆ ಕ್ಷಣದಲ್ಲಿ ಅಂದರೆ ಸುಮಾರಷ್ಟು ಜನಕ್ಕೆ ಗೊತ್ತಾಗುತ್ತಂತೆ ನಾನು ಇನ್ನಿರಲ್ಲ ಅಂತ ಹೇಳಿ. ಅವಾಗ ಅಂದಿದ್ರಂತೆ ಅವರು, ತಂದೆ ತಾಯಿ ಪಕ್ಕನೇ ನಿಮ್ಮ ಅಮ್ಮ ಅಜ್ಜ ಕರಿತಾ ಇದ್ದಾರೆ, ನಾನು ಅಲ್ಲೇ ಹೋಗ್ತೇನೆ, ನನ್ನ ಅಲ್ಲೇ ಇದನ್ನ ಮಾಡ್ರಿ ಅಂತ ಅಂದು ಅಜ್ಜ ಅಜ್ಜಿ. ಇದೇ ಕಾರಣಕ್ಕೆ ಅವರು ತುಂಬ ಫೀಲ್ ಆಗ್ತಾರೆ. ನಾನು ಸುಮಾರು ದಿನದಿಂದ ಈ ಒಂದು ವಿಷಯದ ಕುರಿತು ವಿಡಿಯೋ ಯಾಕೆ ಮಾಡಲಿಲ್ಲ ಅಂದರೆ ತುಂಬ ಸೆನ್ಸಿಟಿವ್ ವಿಷಯ ಇದು. ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸುಮ್ಮನೆ ನೋವು ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಇದುವರೆಗೂ ಈ ಒಂದು ವ್ಲಾಗ್ನ ಮಾಡಿರಲಿಲ್ಲ. ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ತಂದೆ ಮಗನ ಬಾಂಧವ್ಯ ಯಾವ ರೀತಿ ಇತ್ತು ಅಂತ. ದೇವಸ್ಥಾನವನ್ನೇ ಕಟ್ಟಿದ್ದಾರೆ, ಅಷ್ಟೊಂದು ಒಳ್ಳೆಯ ಬಾಂಧವ್ಯ ಇತ್ತು. ಈ ವ್ಲಾಗ್ನ ದಯವಿಟ್ಟು ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಆವಾಗಲೇ ಗೊತ್ತಾಗುತ್ತೆ ಇವ್ರ ಬಾಂಧವ್ಯ ಎಂಥದ್ದು ಅಂತ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.